ಗೆದ್ದ ವಿದ್ಯಾರ್ಥಿಗಳ ಹೋರಾಟ ಎಡವಿದಂತಹ ಕೇಂದ್ರ ಸರ್ಕಾರ ನೋಡಿ ಬಿಜೆಪಿಯನ್ನ ಅನಿವಾರ್ಯತೆಗೆ ದೂಡಿದಂತಹ ಜಿರಳೆಗಳ ಬಿಗಿಪಟ್ಟು ಹೇಗಾದರೂ ಸರಿ ಇಲ್ಲಿ ಪ್ರಧಾನರವರು ರಾಜೀನಾಮೆಯನ್ನು ನೀಡಬೇಕು ಅಂತ ಪಟ್ಟು ಹಿಡಿದಿತ್ತು. ಏನು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು, ಈಗ ಕೊನೆಗೂ ವಿದ್ಯಾರ್ಥಿಗಳು ಗೆದ್ದಿದ್ದಾರೆ. ಕೇಂದ್ರ ಸರ್ಕಾರ ಎಡವಿದೆ, ಬಿಜೆಪಿಯನ್ನ ಅನಿವಾರ್ಯತೆಗೆ ದೂಡಿದೆ ಜಿರಳೆಗಳ ಬಿಗಿಪಟ್ಟು. ಒಣ ಪ್ರತಿಷ್ಠೆಗೆ ಬಿದ್ದು ಮುಖಭಂಗವನ್ನು ಅನುಭವಿಸಿದಂತಹ ಕಮಲ ಪಡೆ ಲೆಕ್ಕ ತಪ್ಪಿದ ಲೆಕ್ಕಾಚಾರದಿಂದ ಬಿಜೆಪಿಗೆ ತೀವ್ರ ಮುಜುಗರ ಉಂಟಾಗಿದೆ. ಇಲ್ಲಿ ಹೋರಾಟಕ್ಕೆ ಮಣಿದು ಪ್ರತಿಷ್ಠೆಯನ್ನ ಹಾಳು ಮಾಡಿಕೊಂಡಂತಹ ಬಿಜೆಪಿ ನೋಡಿ, ಈಗ ಕೊನೆಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಕೇಂದ್ರ ಸರ್ಕಾರ ಇಲ್ಲಿ ಎಡವಿರುವಂಥದ್ದು, ಬಿಜೆಪಿಯನ್ನ ಅನಿವಾರ್ಯತೆಗೆ ಜಿರಳೆಗಳ ಬಿಗಿಪಟ್ಟು ದೂಡಿದೆ. ಒಣ ಪ್ರತಿಷ್ಠೆಗೆ ಬಿದ್ದು ಮುಖಭಂಗವನ್ನು ಅನುಭವಿಸ್ತಾ ಇದೆ ಕಮಲ ಪಡೆ. ಈಗ ಲೆಕ್ಕ ತಪ್ಪಿದ ಲೆಕ್ಕಾಚಾರದಿಂದ ಬಿಜೆಪಿಗೆ ತೀವ್ರ ಮುಜುಗರ ಉಂಟಾಗಿದೆ. ಹೋರಾಟಕ್ಕೆ ಮಣಿದು ಪ್ರತಿಷ್ಠೆಯನ್ನ ಹಾಳು ಮಾಡಿಕೊಂಡಂತಹ ಬಿಜೆಪಿ ಇಲ್ಲಿ ಏನು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಕೊನೆಗೂ ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಬಿಜೆಪಿಯನ್ನ ಅನಿವಾರ್ಯತೆಗೆ ಸಿಲುಕಿಸಿರುವಂಥದ್ದು ಜಿರಳೆಗಳ ಒಂದು ಬಿಗಿಪಟ್ಟು. ಒಣ ಪ್ರತಿಷ್ಠೆಗೆ ಬಿದ್ದುಬಿಟ್ಟು ಮುಖಭಂಗ ಮಾಡಿಕೊಳ್ತಾ ಇದೆ ಕಮಲ ಪಡೆ. ಈಗ ಲೆಕ್ಕ ತಪ್ಪಿದಂತಹ ಲೆಕ್ಕಾಚಾರದಿಂದ ಮುಖಭಂಗ ಆಗ್ತಾ ಇದೆ ಬಿಜೆಪಿಗೆ. ನೋಡಿ, ಏನು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು, ಅದು ಯಾವ ರೀತಿ ಹೋರಾಟ ಅಂದರೆ ಒಂದು ಫನ್ ರೀತಿಯಲ್ಲೂ ಕೂಡ ಹೋರಾಟವನ್ನು, ಈ ರೀತಿಯೂ ಕೂಡ ಹೋರಾಟ ಮಾಡಬಹುದಾ ಅಂತ ತೋರಿಸ್ಕೊಟ್ರು. ಈ ಒಂದು ಹೋರಾಟಕ್ಕೆ ಈಗ ಬಿಜೆಪಿ ಮಣಿದಿರುವಂಥದ್ದು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ, ರಾಜೀನಾಮೆಯನ್ನು ಪಡೆದುಕೊಂಡಿದ್ದಾರೆ. ಒಣ ಪ್ರತಿಷ್ಠೆಗೆ ಬಿದ್ದು ಮುಖಭಂಗ ಅನುಭವಿಸಿದೆ ಕಮಲ ಪಡೆ. ಲೆಕ್ಕ ತಪ್ಪಿದ ಲೆಕ್ಕಾಚಾರದಿಂದ ಬಿಜೆಪಿಗೆ ತೀವ್ರ ಮುಜುಗರ ಉಂಟಾಗಿರುವಂಥದ್ದು. ಈಗ ವಿದ್ಯಾರ್ಥಿಗಳಿಗೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಹೋರಾಟಕ್ಕೆ ಮಣಿದು ಪ್ರತಿಷ್ಠೆಯನ್ನ ಹಾಳು ಮಾಡಿಕೊಂಡಿದೆ ಬಿಜೆಪಿ. ಏನು ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ರು. ಈಗ ಈ ವಿಚಾರವಾಗಿ ಬಿಜೆಪಿ ಅನಿವಾರ್ಯತೆಗೆ ಸಿಲುಕೊಂಡಿದೆ. ಜಿಲ್ಲೆಗಳ ಒಂದು ಬಿಗಿಪಟ್ಟಿಯನ್ನ ಅನಿವಾರ್ಯತೆಗೆ ದೂಡಿರುವಂಥದ್ದು. ಒಣ ಪ್ರತಿಷ್ಠೆಗೆ ಬಿದ್ದು ಮುಖಭಂಗ ಆಗಿದೆ, ಮುಜುಗರ ಉಂಟಾಗಿದೆ ಬಿಜೆಪಿಗೆ. ಹೋರಾಟವನ್ನ ವಿದ್ಯಾರ್ಥಿಗಳು ನಡೆಸಿದ್ರು, ಹೀಗೂ ಹೋರಾಟವನ್ನ ಮಾಡಬಹುದಾ ಅಂತ ತೋರಿಸ್ಕೊಟ್ರು. ಅಂದ್ರೆ ಒಂದು ಫನ್ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರು. ಜೊತೆಗೆ ಹಿಂಸಾಚಾರ ಕೂಡ ಆಯಿತು ಇಲ್ಲಿ ಹೋರಾಟದಲ್ಲಿ. ಸಾಕಷ್ಟು ಈ ಒಂದು ಏನು ನೀಟ್ ಪರೀಕ್ಷಾ ವಿಚಾರವಾಗಿ ಹೋರಾಟ ನಡೀತು, ಅದು ದಿನಕ್ಕೆ ದಿನ ಒಂದೊಂದು ಥರ ಟ್ವಿಸ್ಟನ್ನ ಪಡೆದುಕೊಳ್ತಾ ಇತ್ತು. ಒಂದು ದಿನ ಎಲ್ಲ ಒಂದು ಹಿಂಸಾಚಾರವಾಗಿ ಮಾರ್ಪಟ್ಟರೆ, ಮತ್ತೊಂದು ದಿನ ಎಲ್ಲ ಫನ್ ಆಗಿ ವಿದ್ಯಾರ್ಥಿಗಳು ಏನು ಹೋರಾಟವನ್ನು ಮಾಡಿದರು. ಎಸ್ಸಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ವಿಚಾರವಾಗಿ ಹೋರಾಟವನ್ನು ಮಾಡಿದ್ರು, ಕೊನೆಗೂ ಕೂಡ ಗೆಲುವು ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ? ಮೂರು ಬೇಡಿಕೆಗಳನ್ನ ಕೂಡ ಅವ್ರು ಇಟ್ಟಿದ್ರು. ಮೊದಲಿಗೆ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವತ್ತು ರಾಜೀನಾಮೆ ಆದ ಬಳಿಕ ಅಲ್ಲಿ ಬಿಜೆಪಿ ಅವರು ಜಂತರ್ ಮಂತರ್ ನಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯಾಗಿ ಸೆಲೆಬ್ರೇಷನ್ಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ನಾವು ತೋರಿಸಿದ್ದೇವೆ ನಮ್ಮ ಯುವ ಶಕ್ತಿ ಏನಂತ ಹೇಳ್ಬಿಟ್ಟು ಬಿಜೆಪಿ ಅವರು ನಮ್ಮ ಶಕ್ತಿಯನ್ನ ತೋರಿಸಿದ್ದೇವೆ. ನಮ್ಮ 2 ಬೇಡಿಕೆಗಳನ್ನು ಕೂಡ ಈಡೇರಿಸಲೇಬೇಕು ಸರ್ಕಾರ. ಒಂದು ವೇಳೆ ಈಡೇರಿಸದೆ ಹೋದರೆ ನಾವು ನಮ್ಮ ಪ್ರತಿಭಟನೆಯನ್ನ ಇದೇ ಸ್ವರೂಪವಾಗಿ ಮುಂದುವರಿಸ್ತೇವೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು 2 ಬೇಡಿಕೆಗಳು ಏನಂದ್ರೆ, ಪ್ರಮುಖವಾಗಿ ಈಗೇನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಸುಮಾರು ಜನ ಸೂಸೈಡ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಅಂತ ಕುಟುಂಬಗಳಿಗೆ, ನಷ್ಟ ಹೊಂದಂತ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಜೊತೆಗೆ ಈಗಾಗಲೇ ಏನು ಮೊನ್ನೆ ನಡೆದಂತ ಪ್ರೊಟೆಸ್ಟ್ ದೊಂಬಿ ಎಲ್ಲ ಏನ್ ಗಲಾಟೆಗಳು ನಡೀತು ಜಂತರ್ ಮಂತರ್ ನಲ್ಲಿ, ಕಲ್ಲು ಎಸೆತ, ಜೊತೆಗೆ ಪೊಲೀಸ್ನವರು ಕೂಡ ಅಷ್ಟೇ ಒಂದಿಷ್ಟು ಜನರಿಗೆ ಹೊಡೆದಂತದ್ದು, ಮತ್ತೆ ಪೊಲೀಸ್ ಅವ್ರಿಗೂ ಕೂಡ ಅಷ್ಟೇ ಅಲ್ಲಿದ್ದಂತ ವಿದ್ಯಾರ್ಥಿಗಳಾಗಿರ್ಬೋದು ಒಂದಿಷ್ಟು ಜನ ಕೂಡ ಅವರು ಕೂಡ ಪೊಲೀಸ್ ಅವ್ರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಂಥವರ ಮೇಲೆ ಆಗಿರ್ತಕ್ಕಂಥ FIR ಅನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು. ಜೊತೆಗೆ ರ್ಯಾಪಿಡ್ ಫೋರ್ಸ್ ಅವರು ಕೂಡ, ಜೊತೆಗೆ ಡೆಲ್ಲಿ ಪೊಲೀಸ್ ಇಬ್ಬರು ಕೂಡ ನಮಗೆ ಕ್ಷಮೆ ಕೇಳಬೇಕು ಅನ್ನೋ ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಅಲ್ಲಿ ಬಿಜೆಪಿ ಅವರು ಇಟ್ಟಿರ್ತಕ್ಕಂಥದ್ದು. ನಾವು ಇದೇ ರೀತಿಯಾಗಿ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಒಂದು ವೇಳೆ ಏನಾದ್ರೂ ಇದನ್ನ ವಾಪಸ್ ತೆಗೆದುಕೊಳ್ಳದೆ ಹೋದರೆ ಅಂತ
ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಅಲ್ಲಿರ್ತಕ್ಕಂಥ ಡೆಲ್ಲಿ ಪೊಲೀಸ್ನವ್ರು ತಿಳಿಸಿರ್ತಕ್ಕಂಥದ್ದು ಸುಮಾರು 480ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಖಾತೆಗಳು ಕೂಡ ಪಾಕಿಸ್ತಾನ್ ಬೇಸ್ಡ್ ಮೂಲದ ಖಾತೆಗಳು ಕೂಡ ಲಭ್ಯವಾಗಿದೆ. ಆ ಖಾತೆಗಳನ್ನು ಕೂಡ ಸ್ಥಗಿತ ಮಾಡುವಂತ ಕೆಲಸಕ್ಕೂ ಕೂಡ ಅಲ್ಲಿನ ಡೆಲ್ಲಿ ಪೊಲೀಸ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಏನಂದ್ರೆ ಆ ಖಾತೆಗಳಿಗೆ ಎಲ್ಲಾ ಖಾತೆಗಳು ಈಗಾಗಲೇ ಏನು ಈ ಹಿಂದೆ ಏನು ಒಂದಿಷ್ಟು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು, ಮತ್ತೆ ಆಪರೇಷನ್ ಸಿಂಧೂರ ಏನ್ ನಡೀತು ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಷ್ಟೇ ದೇಶ ವಿರೋಧಿ ಮಾಡ್ತಕ್ಕಂಥದ್ದು, ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡುವಂತ ರೀತಿ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಖಾತೆಗಳು ಸಾಕಷ್ಟು ಇದು ಸೋಷಿಯಲ್ ಮೀಡಿಯಾದಲ್ಲಿ. ಅಂತ ಖಾತೆಗಳು ಪಾಕಿಸ್ತಾನ್ ಬೇಸ್ಡ್ ಖಾತೆಗಳು 480ಕ್ಕೂ ಹೆಚ್ಚು ಖಾತೆಗಳು ಕೂಡ ಅಷ್ಟೇ ಈ ಪ್ರೊಟೆಸ್ಟ್ ಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಒಂದ್ ರೀತಿಯಾಗಿ ನೆಗೆಟಿವ್ ಆಗಿ ಸರ್ಕಾರಕ್ಕೆ ಬಿಂಬಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಅಂತ ಖಾತೆಗಳನ್ನು ಕೂಡ ನಾವು ಸಸ್ಪೆಂಡ್ ಮಾಡ್ತಿದ್ದೇವೆ ಅಂತ ಕೂಡ ಡೆಲ್ಲಿ ಪೊಲೀಸ್ ಅವರು ಹೇಳಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಉಳಿದಿರ್ತಕ್ಕಂಥ ಬೇಡಿಕೆಯನ್ನ ಸರ್ಕಾರ ಈಡೇರಿಸುತ್ತಾ ಅಥವಾ ಸಿಜೆಪಿ ಅವರಿಗೆ ಯಾವ ರೀತಿಯಾಗಿ ಮನವೊಲಿಸುತ್ತೆ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ.